ಈ ಲಾಸ್ಟ್ ಮಂಡೆಯಿಂದ ಫಿಸಿಷಿಯನ್ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾವು ತಿಪ್ಟೂರು ಕರ್ಕೊಂಡೋಗಿದ್ದು. ತಿಪ್ಟೂರು ಕರ್ಕೊಂಡೋಗಿ ಅಲ್ಲಿ 3-4 ಡೇಸ್ ಇದ್ದು. ಆ ತಿಪ್ಟೂರು ಆಸ್ಪತ್ರೆ ಕರ್ಕೊಂಡೋಗಿ ಏನು ಹೇಳ್ತಾರೆ, ಸಣ್ಣ ಸಮಸ್ಯೆಗೂ ಚಿಕ್ಕನಾಗಿರ್ಲಿಂದ ಓಡ್ಬತ್ತಿರಲ್ರಿ, ಅವು ಯಾಕಿದ್ದಾರೆ ಆಸ್ಪತ್ರೆ ಒಳಗಡೆಲಿ, ಸುಮ್ಮನೆ ಅಂದ್ರೆ ಬರ್ಕಳಿಸ್ಬಿಡ್ತಾರೆ. ನಾವು ತಿಪ್ಟೂರಲ್ಲಿ ನಾವು ನೋಡಬೇಕು, ಚಿಕ್ಕನಹಳ್ಳಿ ಆಸ್ಪತ್ರೆ ಯಾಕೆ ಇಟ್ಕೊಂಡಿದ್ದೀರಾ, ಬೀಗ ಹಾಕ್ಬಿಡ್ಬೇಕು ಅಂತ ಅಲ್ಲಿ ಕೇಳ್ತಾರೆ. ಮನೆಮಗ ಸಿ ಸಭಾಂಗಣ ರೆಕಾರ್ಡ್ ಆಫ್ ದಿ ಬುಕ್ಸ್ ಅಂತ ಹೇಳ್ಕೊಂಡು ಇವರು ಓಡಾಡ್ತಿದ್ದಾರೆ ಬಿಟ್ಟರೆ ವಾಸ್ತವವಾಗಿ ನಡೀತಿರೋದೇ ಬೇರೆ. ಅಲ್ಲಿ ಇಲ್ಲಿ ಹಳ್ಳಿ ಸುತ್ತ ಬದಲು ಶಾಸಕರು ಹಾಸ್ಪಿಟ್ಲು, ತಾಲೂಕು ಆಫೀಸು, ಕೃಷಿ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಈ ಥರ ಏನೇನು ಸಾರ್ವಜನಿಕರಿಗೆ ಮುಖ್ಯವಾಗಿ ಬೇಕಾಗಿರುತ್ತಂಥ ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರ್ ಕಚೇರಿ ಇವುಗಳಿಗೆ ಹೋಗ್ಬಿಟ್ರೆ ಸಾಕು. ಯಾವ್ದು ಹಳ್ಳಿಗೆ ಹೋಗೋದು ಬೇಕಾಗಿಲ್ಲ ಜನಪ್ರತಿನಿಧಿಗಳು. ಇಷ್ಟು ಆಫೀಸ್ಗಳಲ್ಲಿ ದಿವಸ ಬಂದು ಒಂದು 10 ನಿಮಿಷ ನಿಂತ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಇಲ್ಲಿ ಅವ್ಯವಸ್ಥೆ ಗೊತ್ತಾಗುತ್ತೆ. ಊರು ಸುತ್ತೋದು ಬಿಟ್ಟು ರೆಕಾರ್ಡ್ಗೋಸ್ಕರ ಮಾಡೋದನ್ನು ಬಿಟ್ಟು ವಾಸ್ತವ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಈ ಕಚೇರಿಗಳನ್ನು ಸುತ್ತಿ ಅಂತ ಹೇಳಿ ಬಯಸ್ತಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ದುರಾಡಳಿತದ ಆರೋಪಗಳು ಕೇಳಿಬಂದಿವೆ. ವೈದ್ಯರ ಕೊರತೆಯಿಂದ ಸಾರ್ವಜನಿಕರು ಗಂಟೆಗಟ್ಟಲೆ ಆಸ್ಪತ್ರೆಯಲ್ಲಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ಚಿಕಿತ್ಸೆಗಾಗಿ ಬಂದ ಹಲವರು ವೈದ್ಯರು ಸಿಗದೆ ಬೇಸತ್ತು ವಾಪಸ್ ತೆರಳಿದ ಘಟನೆ ನಡೆದಿದೆ. ಆಸ್ಪತ್ರೆಯ ಆಡಳಿತಾಧಿಕಾರಿ ನಟರಾಜ್ ಅವರು ದೀರ್ಘ ರಜೆಯಲ್ಲಿರುವ ಹಿನ್ನೆಲೆ ಆಸ್ಪತ್ರೆಯ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಎನ್ನಲಾಗಿದೆ. ಪ್ರಸ್ತುತ ಆಸ್ಪತ್ರೆಯಲ್ಲಿ ಕೇವಲ 3 ವೈದ್ಯರು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಕ್ಕಳ ವೈದ್ಯರು, ಮಹಿಳಾ ವೈದ್ಯರು ಹಾಗೂ ಕಣ್ಣಿನ ವೈದ್ಯರು ಮಾತ್ರ ಲಭ್ಯವಿದ್ದು, ತುರ್ತು ಚಿಕಿತ್ಸೆಗೆ ಬಂದ ರೋಗಿಗಳನ್ನು ಇದೇ ವೈದ್ಯರು ನೋಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದೆಡೆ ಒಪಿಡಿ ರೋಗಿಗಳು, ಮತ್ತೊಂದೆಡೆ ಎಮರ್ಜೆನ್ಸಿ ಪ್ರಕರಣಗಳು. ಇದರಿಂದ ರೋಗಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರದ ಸಂಬಳ ಪಡೆಯುತ್ತಾರೆ, ಆದರೆ ಸೇವೆ ಮಾತ್ರ ಸರಿಯಾಗಿ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾಲೂಕು ಆರೋಗ್ಯಾಧಿಕಾರಿಗೆ ಕರೆ ಮಾಡಿದಾಗ ಇಂದು ಡ್ಯೂಟಿಯಲ್ಲಿ ಯಾರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಎಂಬ ಉತ್ತರ ಸಿಕ್ಕಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೆಳಿಗ್ಗೆ ಸಿಬ್ಬಂದಿಗಳ ಅಟೆಂಡೆನ್ಸ್ ಕಳುಹಿಸುವಂತೆ ಸೂಚನೆ ನೀಡಲಾಗಿದ್ದರೂ ಮಧ್ಯಾಹ್ನ 2:30 ಆದರೂ ಹಾಜರಾತಿ ಪಟ್ಟಿ ಕಳುಹಿಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ತಕ್ಷಣವೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.